ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಈಗ ನಾನು ಹೇಳ್ತಾ ಇರೋದು ಮಹಾದುಷ್ಟರಾದ ಇಬ್ಬರು ಅಸುರರ ಕತೆ. ಒಬ್ಬ ಶುಂಭ, ಇನ್ನೊಬ್ಬ ನಿಶುಂಭ. ಅಸುರರಿಗೆ ಹೆಣ್ಣು ಎಂದರೆ ಏನೋ ತಾತ್ಸಾರ, ನಾವು ಅಂದರೆ ಏನೋ ಮಹಾ ಎಂಬ ಭಾವನೆ ಆ ಶುಂಭನ ಮನಸ್ಸಿನಲ್ಲಿ ಇತ್ತು. ಒಂದು ಹೆಣ್ಣು ಏನು ಮಾಡಬಲ್ಲಳು ಎಂಬ ಧೈರ್ಯದಿಂದ ಆ ಶುಂಭ ಯುದ್ಧಕ್ಕೆ ನಿಂತಿದ್ದ. ನಾನು ಕೊಡುವ ವರದಲ್ಲಿ ಆಯ್ಕೆ ಇದೆ. ನೀವು ನಿಮ್ಮ ಸಾವು ಯಾವ ರೀತಿ ಆಗಬೇಕು ಎನ್ನುವುದನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಅಮರತ್ವವನ್ನಲ್ಲ. ನಾವು ಸಾವು ಬರದಂತೆ ವರವನ್ನು ಕೇಳಿದರೆ ನೀನು ಆಯ್ಕೆ ಅವಕಾಶಗಳನ್ನು ನೀಡುತ್ತಿದ್ದೀಯಾ? ನಿಮ್ಮ ಆಯ್ಕೆಯಿಂದ ನೀವು ಸಾವನ್ನು ತಡೆ ಹಿಡಿದು ದೂರ ತಳ್ಳುತ್ತಾ ಹೋಗಬಹುದು. ನೀವು ನಿಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ನಿರ್ಧಾರ ತೆಗೆದುಕೊಳ್ಳಿ. ಆಯ್ಕೆಯ ಪ್ರಶ್ನೆ ಬಹಳ ಕಠಿಣವಾಗಿ ಸಹಾಯ ಮಾಡುತ್ತೇನೆ. ಹೇಳುತ್ತೇನೆ ಕೇಳಿ. ನಿಮ್ಮ ಆಯ್ಕೆಯಲ್ಲಿ ನಿಮ್ಮ ಸಾವು ಪಶು, ಪಕ್ಷಿ, ವೃಕ್ಷ, ದೃಶ್ಯ, ಮನುಷ್ಯರಲ್ಲಿ ಗಂಡು ಅಥವಾ ಹೆಣ್ಣಿನಿಂದ ಆಗಬೇಕೆಂದು ನೀವು ಬಯಸಬಹುದು. ಚೆನ್ನಾಗಿದೆ. ಹೆಣ್ಣಿನಿಂದ ಸಾವು ಆಗಬಹುದು. ನಮ್ಮನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಾಗಬಾರದು. ನಾವು ಅಷ್ಟು ಶಕ್ತಿಶಾಲಿಗಳಾಗಬೇಕು. ನಮ್ಮ ಸಾವೆಂದು ಆದರೆ ಅದು ಒಬ್ಬ ಹೆಣ್ಣಿಂದಲೇ ಆಗಬೇಕು ಎಂದು ವರವನ್ನು ಕೊಡು. ತಥಾಸ್ತು. ಇನ್ನು ಮುಂದೆ ನಮಗೆ ಸಾವೇ ಇಲ್ಲ. ನಾವು ಚಿರಂಜೀವಿಗಳು, ನಾವು ಅಮರರು. ಎಚ್ಚರರಾದಿರಾ ಸ್ವಾಮಿ. ನಾನು ಕೊಂಚವೂ ಸದ್ದು ಮಾಡದೆ ಮೆಲ್ಲಗೆ ಹೆಜ್ಜೆ ಇಡುತ್ತಾ ಬಂದೆ. ಎಲ್ಲಿ ನಿಮ್ಮ ಧ್ಯಾನಕ್ಕೆ ಭಂಗ ಬರುವುದು ಎಂದು. ನಾನು ಎಷ್ಟೇ ಧ್ಯಾನದಲ್ಲಿದ್ದರೂ ನಿನ್ನ ಹೆಜ್ಜೆಯ ಸಪ್ಪಳ ನನ್ನನ್ನು ವಿಚಲಿತಗೊಳಿಸುವುದೇ ಭವತಿ. ನಿಮ್ಮ ಧ್ಯಾನಕ್ಕೆ ಭಂಗ ಬರುವಂತಿದೆಯೇ ನನ್ನ ಆಗಮನ? ಗಾಳಿಯಲ್ಲಿ ತೇಲಿ ಬರುವ ಹೂ ಪರಿಮಳವನ್ನು ಭಂಗ ಎನ್ನಲಾದೀತೆ ಈಶ್ವರಿ. ಮನುಷ್ಯರಾದರೆ ಹೆಣ್ಣಿನ ವ್ಯಾಮೋಹಕ್ಕೆ ಬಿದ್ದು ವಿಚಲಿತರಾಗುವುದು ಸಹಜ. ಆದರೆ ನೀವು ಸರ್ವೇಶ್ವರರು, ನೀವೇಕೆ ಹೀಗೆ ಹೇಳುತ್ತಿರುವಿರಿ? ಕಾತ್ಯಾಯಿನಿ, ನಿನ್ನನ್ನು ಬಿಟ್ಟರೆ ಬೇರಾವ ಹೆಣ್ಣು ಕೂಡ ನನ್ನನ್ನು ಮರಳು ಮಾಡಲಾರಳು. ನಾನು ನನ್ನ ಪತ್ನಿಯಿಂದ ವಿಚಲಿತನಾಗುತ್ತೇನೆ ಹೊರತು ಬೇರೆ ಹೆಣ್ಣಿನಿಂದಲ್ಲ. ನಿಸರ್ಗವೇ ಮೈವೆತ್ತಿಂತಿರುವ ಚೆಲುವು, ಶೃಂಗಾರದ ಲಹರಿ, ಹಿಮವಂತನ ಹೇಮಾವತಿ, ಬೆಳದಿಂಗಳಲ್ಲಿ ಮುಳುಗೆದ್ದ ಪುತ್ತಳಿ ನನ್ನ ಪಾರ್ವತಿ. ಈ ಹೊಗಳಿಕೆ ಅತಿ ಎನಿಸುತ್ತಿಲ್ಲವಿಲ್ಲ. ನೀ ನಡೆದು ಬರುವಾಗ ಈ ಕೈಲಾಸದಲ್ಲಿ ಸೌಗಂಧಿಕ ಪುಷ್ಪದ ಪರಿಮಳದ ಅಲೆಗಳು
ಅದು ನಿನ್ನ ಉಸಿರಾಟವೇ ಸರಿ. ನಿನ್ನ ಹೆಜ್ಜೆಯ ಸಪ್ಪಳ, ಗೆಜ್ಜೆಯ ನಾದ ನನಗೆ ತಿಳಿಯುವುದಿಲ್ಲ. ಎಷ್ಟೇ ಧ್ಯಾನದಲ್ಲಿದ್ದರೂ ಒಮ್ಮೆಯಾದರೂ ಕಣ್ಣು ಬಿಟ್ಟು ನಿನ್ನನ್ನು ನೋಡಬೇಕೆಂಬ ತವಕ. ಧನ್ಯಳಾದೇವ. ನಿಮ್ಮ ಪ್ರೀತಿ ಹಾಲು ನೊರೆಯಂತೆ ತುಮ್ಮಿಕ್ಕುವ ಜಲಪಾತದಂತೆ. ನಿಮ್ಮ ಪ್ರೀತಿಯ ಪನ್ನೀರು ಸೃಷ್ಟಿಯ ಕೊನೆಯವರೆಗೂ ಹೀಗೆ ಇರಬೇಕು. ನಮ್ಮಿಬ್ಬರ ಬೋರ್ಗರೆವ ಪ್ರೀತಿ ಅನುಕರಣೀಯವಾಗಿರಬೇಕು, ಅಲ್ಲವೇ ಸೋಮನಾಥ? ನಿಸ್ಸಂದೇಹವಾಗಿಯೂ ಕಾತ್ಯಾಯಿನಿ. ಸರ್ವಲೋಕಕ್ಕೂ ನಮ್ಮ ಪ್ರೀತಿಯೇ ಸ್ಫೂರ್ತಿ, ನಮ್ಮ ಪ್ರೀತಿಯೇ ಶಕ್ತಿ. ಹೌದು ಮಹಾದೇವ, ಸರ್ವಲೋಕವು ಪ್ರೇಮಮಯವಾಗಿರಲಿ, ಸರ್ವ ಶೋಕವು ಮಾಯವಾಗಲಿ. ಅಶಾಂತಿ ಸೃಷ್ಟಿಸುವ ಯಾವ ಶಕ್ತಿಗಳಿಗೂ ಬಲವಿಲ್ಲದಂತಾಗಲಿ. ಒಲವೇ ಜಗತ್ತನ್ನು ಆಳಲಿ. ತ್ರಿಲೋಕ ಸಂಚಾರಿ ನಾರದ ಮಹರ್ಷಿಗಳು. ಬನ್ನಿ ನಾರದರೆ, ಎಲ್ಲವೂ ಕ್ಷೇಮ ತಾನೇ? ಕ್ಷೇಮವೆಲ್ಲಿಯದು ದೇವೇಂದ್ರ. ನಾನು ಕ್ಷೇಮವಿಲ್ಲ, ನೀವು ಕ್ಷೇಮವಿಲ್ಲ. ಅಪಶಕುನದ ಮಾತೇಕೆ ನಾರದರೆ? ಈಗ ಆಗಿರುವುದಾದರೂ ಏನು? ಆಗಬಾರದು ಆಗಿರುವುದು ನಿನಗೆ ತಿಳಿದಿಲ್ಲವೇ ಇಂದ್ರ? ಸಕಲ ಲೋಕವು ಅಲ್ಲೋಲ ಕಲ್ಲೋಲವಾಗಿರುವಾಗ ಯಾರು ಕ್ಷೇಮ, ಎಲ್ಲಿ ಕ್ಷೇಮ? ಏನಾಯ್ತು ನಾರದರೆ? ನಾರಾಯಣ ನಾರಾಯಣ. ದೇವಲೋಕದ ಅಧಿಪತಿ ದೇವೇಂದ್ರನಿಗೆ ಲೋಕದ ಆಗು ಹೋಗುಗಳು ಇನ್ನು ತಿಳಿದಿಲ್ಲವೇ? ಜಗತ್ತಿನ ಯಾವ ಸುದ್ದಿಯೂ ನಿನಗೆ ತಿಳಿಯದೆ ದೇವರಾಜ? ನಾರದರೆ, ವಿಷಯ ಹೇಳಿ, ಕೊಂಕು ಬೇಡ. ಕೊಂಕಲ್ಲ ದೇವರಾಜ, ನಿನ್ನ ಡೊಂಕ ಹೇಳಿದೆ. ಆ ರಾಕ್ಷಸ ಸಹೋದರರಾದ ಶುಂಭ ನಿಶುಂಭರಿಗೆ ಬ್ರಹ್ಮದೇವ ವರ ಕೊಟ್ಟಿದ್ದಾರೆ. ಶುಂಭ ನಿಶುಂಭರು ಎಲ್ಲರನ್ನೂ ಧ್ವಂಸ ಮಾಡುತ್ತಾ ಬರುತ್ತಿರುವರು. ಅವರು ಇಲ್ಲಿಗೆ ಯಾವ ಕ್ಷಣದಲ್ಲಾದರೂ ಬರಬಹುದು. ಈಗಾಗಲೇ ಅವರು ಭೂಲೋಕದಲ್ಲಿ ಕೋಲಾಹಲವನ್ನು ಸೃಷ್ಟಿಸಿದ್ದಾರೆ. ತದನಂತರ ಅವರ ಗುರಿ ನಿನ್ನ ಕಡೆ. ಯಾವುದಕ್ಕೂ ತಯಾರಾಗಿರು ಇಂದ್ರ. ನಾರದರೆ, ದೇವಲೋಕದಲ್ಲಿ ಅಧಿಕಾರ ಚಲಾಯಿಸುವುದಕ್ಕಿಂತ ಸಿಂಹಾಸನವನ್ನು ಕಾಪಾಡಿಕೊಳ್ಳುವುದೇ ದೊಡ್ಡ ಸಮಸ್ಯೆ. ಈ ನನ್ನ ಸಿಂಹಾಸನದ ಮೇಲೆ ಯಕ್ಷ, ರಾಕ್ಷಸ, ಕಿನ್ನರ, ಕಿಂಪುರುಷರೆಲ್ಲರಿಗೂ ಅದೇನೋ ವ್ಯಾಮೋಹ. ನಾರಾಯಣ ನಾರಾಯಣ, ನೀನೇನು ಇದರಿಂದ ಹೊರತಲ್ಲ ದೇವೇಂದ್ರ. ಸಿಂಹಾಸನಕ್ಕೆ ಅಂಟಿಕೊಂಡಿರುವ ನಿನ್ನ ಮೇಲೂ ಅವರ ಕಣ್ಣಿದೆ. ಅವರು ಬಂದು ಏನು ಬೇಕಾದರೂ ಮಾಡಬಹುದು. ಯೋಚನೆ ಮಾಡು.
ಈಗಾಗಲೇ ನಿನ್ನ ಸಿಂಹಾಸನ ಅಲುಗಾಡುತ್ತಿರಬೇಕಲ್ಲವೇ? ಅಷ್ಟು ಸುಲಭವಲ್ಲ ನಾರದರೆ. ಈ ಇಂದ್ರನೆಂದರೆ ಸಾಮಾನ್ಯನಲ್ಲ. ನನ್ನ ವಜ್ರಾಯುಧದ ಘಾತಕ್ಕೆ ಬದುಕುಳಿದ ಅಸುರರೇ ಇಲ್ಲ. ಹಾಗಿರುವಾಗ ಆ ಶುಂಭ ನಿಶುಂಭರು ಯಾವ ಲೆಕ್ಕ? ಅತಿಯಾದ ಆತ್ಮವಿಶ್ವಾಸವು ಅಹಂಕಾರವೆನಿಸಿಕೊಳ್ಳುತ್ತದೆ ದೇವೇಂದ್ರ. ಬ್ರಹ್ಮದೇವರು ಕೊಟ್ಟವರ ಸಾಮಾನ್ಯ ವರವಲ್ಲ ದೇವೇಂದ್ರ. ಬ್ರಹ್ಮದೇವ ವರವನ್ನು ಕೊಡುವುದು, ರಾಕ್ಷಸರು ದೇವಲೋಕವನ್ನು ಅಲ್ಲಾಡಿಸುವುದು, ನಾವು ಓಡಿ ಹೋಗುವುದು, ಇದು ನಮಗೆ ಸಾಮಾನ್ಯನಾರದರೆ ಹೋಗಲಿ. ಆ ವರ ಏನೆಂಬುದನ್ನು ಹೇಳುವಂತವರಾಗಿ. ಮರಣವಿದ್ದರೂ ಅಮರರಾಗಬಹುದಾದ ವರ. ಯಾವ ಲೋಕದ ಯಾವ ಪುರುಷರಿಂದಲೂ ಮರಣಬಾರದ ವರ. ಅಸ್ತ್ರಗಳನ್ನು ಇಟ್ಟುಕೊಂಡು ನೀನೇನು ಮಾಡು. ಯಾವ ಅಸ್ತ್ರಗಳು ಯಾವ ಕೆಲಸಕ್ಕೆ ಬಾರದು ದೇವೇಂದ್ರ. ನಿನ್ನ ವಜ್ರಾಯುಧ, ವಾಯುದೇವನ ವಾಯುವಾಯುಧ, ಅಗ್ನಿದೇವನ ಅಗ್ನಿಯಾಸ್ತ್ರ, ಇಷ್ಟೆಲ್ಲ ಯಾಕೆ? ಬ್ರಹ್ಮದೇವನ ಬ್ರಹ್ಮಾಸ್ತ್ರ ಕೂಡ ಆ ಶುಂಭ ನಿಶುಂಭರಿಗೆ ಮರಣ ಕೊಡೋದು. ಆತಂಕದ ಆಗ್ನೇಯಾಸ್ತ್ರವನ್ನು ಮನಸ್ಸಿಗೆ ಬಿಟ್ಟು ನನ್ನ ಮನವನ್ನು ಸುಟ್ಟು ಬಿಟ್ಟಿರಿ ನಾರದರೆ. ಈಗ ಏನು ಮಾಡುವೆ? ಇದರಿಂದ ಪಾರಾಗುವುದು ಹೇಗೆ ನಾರದರೆ? ನಾರಾಯಣ ನಾರಾಯಣ, ದಾರಿ ಒಂದಿದೆ. ನಿನ್ನನ್ನು ಅವರಿಂದ ಪಾರು ಮಾಡಲು ಒಂದು ಮಾರ್ಗವಿದೆ. ಅದು ಆ ಪರಮೇಶ್ವರನಿಗೆ ಮಾತ್ರ. ಹಾಗಾಗಿ ನೀನು ಅವನ ಮೊರೆ ಹೋದರೆ ನಿನ್ನ ಪದವಿಯನ್ನು ಉಳಿಸಿಕೊಳ್ಳಬಹುದು. ಸಮಸ್ತ ಲೋಕದ ಉಳಿವು ಇಲ್ಲವಾದರೆ ಅಳಿವು. ಹಾಗಾಗಬಾರದು ನಾರದರೆ. ನಾನು ಈ ಕೂಡಲೇ ಕೈಲಾಸಕ್ಕೆ ಹೊರಟೆ. ನಾರಾಯಣ ನಾರಾಯಣ. ಕೈಲಾಸಾಧಿಪತಿ ಮಹಾದೇವನಿಗೆ ಮಹಾಪ್ರಣಾಮಗಳು. ಲೋಕಮಾತೆ ಜಗದೀಶ್ವರಿಗೆ ನಮೋ ನಮಃ. ಏನು ದೇವಲೋಕಾಧಿಪತಿಗಳೇ, ಒಬ್ಬಂಟಿಯಾಗಿ ಬಂದಿರುವರಲ್ಲ? ಎಲ್ಲಿ ನಿಮ್ಮ ಸೇನೆ? ಎಲ್ಲಿ ನಿಮ್ಮ ಐರಾವತ? ಸಂಕಟ ಬಂದಾಗ ಶಂಕರನೇ ಗತಿ ಎಂದು ನಿಮ್ಮಲ್ಲಿಗೆ ಓಡೋಡಿ ಬಂದೆ. ನೀವೇ ನನಗೆ ಅಭಯ. ಭಯ? ದೇವಲೋಕದ ರಾಜೇಂದ್ರನ ಕಣ್ಣುಗಳಲ್ಲಿ ಭಯ. ಏನಾಯ್ತು? ಜಗನ್ಮಾತೆ, ತಮಗೆ ತಿಳಿಯದ್ದೇನಿದೆ. ಆದರೂ ನನ್ನ ಬಾಯಿಯಿಂದ ಸತ್ಯ ಕೇಳುವ ತವಕ ನಿಮ್ಮದು. ಬ್ರಹ್ಮದೇವರು ಆ ಶುಂಭ ನಿಶುಂಭರಿಗೆ ಕೊಟ್ಟ ವರದಿಂದ ಆ ಸಹೋದರರಿಬ್ಬರು ಸರ್ವಲೋಕವನ್ನು ನಾಶ ಮಾಡುತ್ತಿದ್ದಾರೆ. ಭೂಲೋಕದಿಂದ ಉಪಟಳವನ್ನು ಪ್ರಾರಂಭಿಸಿರೋ ಆ ಕಂಟಕರು ಇನ್ನೇನು ಅಮರಾವತಿಯ ಮೇಲೆ ಯುದ್ಧ ಸಾರಲು ತಯಾರಾಗಿದ್ದಾರೆ. ನೀವೇ ಕಾಪಾಡಬೇಕು ಮಹಾದೇವ. ಇಂಥ ಸ್ಥಿತಿಯಲ್ಲೂ ನಿಮ್ಮ ಸಿಂಹಾಸನವನ್ನು ಉಳಿಸಿಕೊಳ್ಳುವುದು ಮುಖ್ಯವಾಯಿತು ನಿಮಗೆ? ಖಂಡಿತ ಇಲ್ಲ ತಾಯಿ. ನನ್ನ ಸಿಂಹಾಸನಕ್ಕೆ ಕುತ್ತು ಬಂದರೆ ಅದರ ವಿಪತ್ತಿಗೆ ಸರ್ವಲೋಕವೂ ತುತ್ತಾಗುವುದಲ್ಲವೇ? ಚಿರಂಜೀವಿಗಳಾದ ದೇವತೆಗಳು ಅಸುರರ ಅಡಿಯಾಳುಗಳಾದರೆ ಜಗತ್ತು ಉಳಿಯುವುದೇ ಜಗನ್ಮಾತೆ. ಯಾವುದೇ ಪುರುಷನಿಂದ ಮರಣ ಬರಬಾರದು ಎಂಬ ವರ ಅವರದ್ದಾಗಿದೆ. ಹಾಗಿರುವಾಗ ಅವರೊಡನೆ ಯುದ್ಧ ಮಾಡುವುದು
ವ್ಯರ್ಥ ಪರಮೇಶ್ವರ. ನೀವು ಬ್ರಹ್ಮದೇವನಿಗೆ ಕೊಟ್ಟ ವರವನ್ನು ಹಿಂಪಡೆಯಲು ಹೇಳಿ. ಇಂದ್ರದೇವ ಕೊಟ್ಟವರ, ಬಿಟ್ಟ ಅಸ್ತ್ರ, ಆಡಿದ ಮಾತು, ಹೂಡಿದ ಶರ ಇದ್ಯಾವುದು ಹಿಂತೆಗೆಯುವ ಹಾಗಿಲ್ಲ. ಅದು ಧರ್ಮಸಮ್ಮತವೂ ಅಲ್ಲ, ನ್ಯಾಯಸಮ್ಮತವೂ ಅಲ್ಲ. ಭಸ್ಮಾಸುರನಿಂದಾದ ಅವಾಂತರಗಳು ನನಗೆ ನೆನಪಿಲ್ಲವೇ? ನೀನೇ ಏನಾದರೂ ಪರಿಹಾರವನ್ನು ಸೂಚಿಸು ಮಹಾದೇವ. ಪಾರ್ವತಿ, ಲೋಕ ಕಲ್ಯಾಣಕ್ಕಾಗಿ ನೀನು ಅವತರಿಸುವ ಸಮಯ ಬಂದಿದೆ. ಅವಶ್ಯಕವಾಗಿ ಬಾಧುವುದು. ಮಹಾಪ್ರಭು, ಅಸುರಗುರು ಶುಕ್ರಾಚಾರ್ಯರನ್ನು ತುರ್ತಾಗಿ ಭೇಟಿ ಮಾಡಲು ಹೊರಟಿರುವರು. ಕಾರಣವೇ? ಶ್ರೇಷ್ಠರಾದ ಅಸುರರ ಮೇಲಾಟವನ್ನು ಸಹಿಸದವರು ಆ ದುಷ್ಟ ದೇವತೆಗಳು. ಈಗ ಅವರನ್ನು ಹಣಿಯಲು ನಮಗೆ ಸದಾ ಅವಕಾಶ ಸಿಕ್ಕಿದೆ. ಆದಷ್ಟು ಬೇಗ ಇಂದ್ರನ ಅಮರಾವತಿ ಅಸುರಪುರಿಯಾಗಬೇಕು. ಈ ವಿಚಾರವಾಗಿ ಶುಕ್ರಾಚಾರ್ಯರಲ್ಲಿ ತುರ್ತಾಗಿ ಮಾತಾಡಬೇಕಾಗಿದೆ. ತಡ ಮಾಡಿದರೆ ಯಾವ ಕ್ಷಣದಲ್ಲಿ ಬೇಕಾದರೂ ಆ ದೇವತೆಗಳು ನಮಗೆ ತೊಂದರೆ ಕೊಡಬಹುದು. ಯಾರವಳು? ಇವಳು ಚಂದ್ರನಿಗೂ ಬೆಳದಿಂಗಳಂಚುವಷ್ಟು ಸುಂದರಳು. ಸೇನಾಧಿಪತಿಗಳೇ, ನನಗವಳು ಬಹಳ ಇಷ್ಟವಾಗಿದ್ದಾಳೆ. ಅವಳನ್ನು ಈಗಲೇ ಹೋಗಿ ವರಿಸಬೇಕು. ಈ ವೀರಾದಿ ವೀರನನ್ನು ವರಿಸಲಾರೆ ಎನ್ನುವುದಕ್ಕೆ ಕಾರಣವೇ ಇಲ್ಲ. ಈಗಲೇ ಅವಳ ಬಳಿ ಹೋಗಿ ನನ್ನ ಮನದಾಸೆಯನ್ನು ಹೇಳಿಬಿಡಿ. ನಿಲ್ಲಿ ಮಹಾಪ್ರಭು, ನೀವು ಯಾರು? ಸರ್ವ ಲೋಕಕ್ಕೂ ಅಧಿಪತಿಗಳು ಅಂತ ನೀವು ಹೋಗಿ ಅವಳ ಬಳಿ ಈ ವಿಚಾರವನ್ನು ಮಾತನಾಡುವುದು ಬೇಡ. ನಾನೇ ಹೋಗಿ ನಿಮ್ಮ ಇಂಗಿತವನ್ನು ಅವಳ ಬಳಿ ಹೇಳುವೆ. ನಿಮ್ಮ ಆಲೋಚನೆ ಸರಿಯಾಗಿ ಇದೆ. ಹೋಗಿ ಮಾತಾಡಿ. ಅಪ್ಪಣೆ ಮಹಾಪ್ರಭು. ಮಹಾರಾಣಿ ಮಹಾರಾಣಿ? ನೀವೇ ಮಹಾರಾಣಿ. ನನ್ನನ್ನು ಏಕೆ ಮಹಾರಾಣಿ ಎಂದು ಸಂಬೋಧಿಸುತ್ತಿರುವಿರಿ? ಸರ್ವ ಲೋಕಾಧಿಪತಿಯಾದ ನಿಶುಂಭ ಪ್ರಭುಗಳು ನಿಮ್ಮನ್ನು ಒಲಿಸಲು ಇಚ್ಛಿಸಿದ್ದಾರೆ. ಅವರು ನಿಮ್ಮ ಪತಿಯಾದರೆ ನೀವು ನಮ್ಮ ಮಹಾರಾಣಿ ತಾನೆ. ನಮ್ಮ ಪ್ರಭುಗಳು ನಿಮ್ಮ ಅಂದಕ್ಕೆ ಮನಸೋತು ಬಿಟ್ಟಿದ್ದಾರೆ.